ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ರಾಜ್ಯ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್. ಬಿಜೆಪಿ ಬಿಟ್ಟು ಪಕ್ಷಾಂತರ ಮಾಡ್ತಿದ್ದಾರಂತೆ ಆ ಶಾಸಕ. ಸೈಲೆಂಟ್ ಆಗಿ ಬಿಜೆಪಿಗೆ ಆಪ್ ಗುನ್ನ ಇಟ್ಟಿದೆ. ಈಗ ಬಿಜೆಪಿಯ ನಾಯಕರಿಗೆ ಬಿಗ್ ಶಾಕ್ ಸುದ್ದಿ ಇದು. ರಾಜ್ಯ ಬಿಜೆಪಿ ನಾಯಕರಿಗೆ ಈ ಮೂಲಕ ಈಗ ಒಂದು ರೀತಿಯಾದಂತಹ ಗುನ್ನವನ್ನ ಇಡುವಂತಹ ಪ್ರಯತ್ನ. ಸೈಲೆಂಟ್ ಆಗಿ ಬಿಜೆಪಿಗೆ ಆಪ್ ಗುನ್ನ ಇಡ್ತಾ ಇದೆ. ಹೇಗಂದ್ರೆ ಬಿಜೆಪಿಯನ್ನ ಬಿಟ್ಟು ಈಗ ಪಕ್ಷಾಂತರ ಮಾಡ್ತಿದ್ದಾರಂತೆ ಆ ಶಾಸಕ. ಬಿಜೆಪಿ ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಸೇರ್ತಾರಂತೆ ಶಾಸಕರು. ಆಮ್ ಆದ್ಮಿ ಪಕ್ಷದಿಂದ ಪತ್ರಿಕಾ ಪ್ರಕಟಣೆ. ನಾಳೆ ಮಧ್ಯಾಹ್ನಕ್ಕೆ ಬಿಜೆಪಿ ಬಿಟ್ಟು ಆಪ್ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಆಮ್ ಆದ್ಮಿ ಪಾರ್ಟಿ ಸೇರೋ ಆ ಬಿಜೆಪಿ ಶಾಸಕ ಯಾರು? ಬಿಜೆಪಿ ಬೆಳವಣಿಗೆಯಿಂದ ಬೇಸತ್ತು ಆಪ್ ಸೇರ್ಪಡೆ ಆಗ್ತಾ ಇರೋರು ಯಾರು? ಬಿಜೆಪಿ ವರಿಷ್ಠರಿಗೆ ಬಿಗ್ ಶಾಕ್ ಕೊಟ್ಟಿದೆ ಆಮ್ ಆದ್ಮಿ ಪಾರ್ಟಿ. ಹಾಗಾದ್ರೆ ಬಿಜೆಪಿಯನ್ನ ಬಿಟ್ಟು ಪಕ್ಷಾಂತರ ಮಾಡ್ತಾ ಇರುವಂತಹ ಆ ಶಾಸಕ ಯಾರು? ಯಾರು ಆ ಬಿಜೆಪಿ ಶಾಸಕ? ಸೈಲೆಂಟ್ ಆಗಿ ಬಿಜೆಪಿಗೆ ಆಪ್ ಕೊಡ್ತಾ ಇರುವಂತಹ ಶಾಕ್ ಏನು? ಗುನ್ನ ಯಾವ ರೀತಿಯಾಗಿದೆ? ಪ್ರಮುಖವಾಗಿ ಈಗ ಪಕ್ಷಾಂತರವನ್ನ ನಾವು ನೋಡಿದ್ರೆ ಯಾವ ರೀತಿಯಾಗಿ ಬಿಜೆಪಿ ಮಾಡ್ಕೊಂಡು ಬಂದಿದೆ. ಆದ್ರೆ ಇದೀಗ ಬಿಜೆಪಿಯನ್ನೇ ಬಿಟ್ಟು ಪಕ್ಷಾಂತರ ಮಾಡ್ತಾ ಇದ್ದಾರೆ ಬಿಜೆಪಿಯ ಶಾಸಕರು. ಹಾಗಾದ್ರೆ ನಾಳೆ ಮಧ್ಯಾಹ್ನ ಬಿಜೆಪಿಯನ್ನ ಸೇರ್ತಾ ಇರುವಂತಹ ಆ ಶಾಸಕ ಯಾರು? ಬಿಜೆಪಿಯಿಂದ ಯಾವ ರೀತಿಯಾಗಿ ಅವರಿಗೆ ಈಗ ನೋವು ಆಗಿದೆ? ಯಾವ ರೀತಿಯಂತಹ ಬೆಳವಣಿಗೆಗಳಿಂದ ಬೇಸತ್ತಿದ್ದಾರೆ? ಯಾರು ಆ ಶಾಸಕ? ಬಿಜೆಪಿ ತೊರಿತಾ ಇರುವ ಆ ಶಾಸಕ ಯಾರು? ಬೇಸತ್ತಿರುವಂತಹ ಬಿಜೆಪಿ ಶಾಸಕ ಯಾರು? ಸ್ಥಾನಮಾನ ಸಿಗದೆ ಬೇಸತ್ತವರು ಯಾರು? ಇದು ಮೂಲ ಬಿಜೆಪಿಯವರ ಅಥವಾ ವಲಸಿಗ ಬಿಜೆಪಿಯವರ ಅಥವಾ ಆಪರೇಷನ್ ಕಮಲಕ್ಕೆ ಒಳಗಾದವರ? ಸೈಲೆಂಟ್ ಆಗಿ ಆಪ್ ಹೆಡ್ಡಾಗೆ ಬಿದ್ರ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಆ ಪತ್ರಿಕಾ ಪ್ರಕಟಣೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ. ಯಾವ ರೀತಿಯಾಗಿ ಬಿಜೆಪಿಯ ಒಂದು ಆಂತರಿಕ ಒಳಜಗಳ ಆಗಿರಬಹುದು ಅಥವಾ ಸ್ವಹಿತಾಸಕ್ತಿಯ ವಿಚಾರಗಳಾಗಿರಬಹುದು, ಅಧಿಕಾರ ದುರ್ಬಳಕೆ, ಕುಟುಂಬ ಭ್ರಷ್ಟಾಚಾರ, ಇವುಗಳೆಲ್ಲದರಿಂದ ಬೇಸತ್ತು ಇರುವಂತಹ ಬಿಜೆಪಿಯ ಶಾಸಕರು ಆಮ್ ಆದ್ಮಿ ಪಾರ್ಟಿಯನ್ನ ಸೇರ್ತಾ ಇದ್ದಾರೆ. ಇವೆಲ್ಲಗಳಿಂದ ಆ ಬಿಜೆಪಿ ಶಾಸಕರು ಬೇಸತ್ತಿದ್ದಾರೆ ಅಂತ ಹೇಳಿ ಈಗ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನಾಳೆ ಮಧ್ಯಾಹ್ನ ಆಮ್ ಆದ್ಮಿ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ ಅನ್ನುವಂತಹ ವಿಚಾರವನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಲಾಗಿದೆ. ಸೊ ಆಪ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತದ್ದು ಈಗ ಒಂದು ರೀತಿಯಲ್ಲಿ ಕರ್ನಾಟಕದ ರಾಜಕೀಯದ ವಿಚಾರವನ್ನ ನೋಡಿದ್ರೆ ಇದು ಮಹತ್ವದ ಬೆಳವಣಿಗೆ. ಬಹಳ ಡೆವಲಪ್ಮೆಂಟ್ಸ್ ಅಂತೂ ನಡೀತಾ ಇದೆ. ಹಾಗಾದ್ರೆ ಏನು? ಯಾರು ಆ ಶಾಸಕ? ಯಾವ ರೀತಿಯಾಗಿ ಅವರು ಬೇಸತ್ತಿದ್ದಾರೆ? ಈಗ ಅನೇಕ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಂದು ರೀತಿಯಲ್ಲಿ ಬಿಜೆಪಿಗೆ ಇದು ಅನಿರೀಕ್ಷಿತವಾದಂತಹ ಶಾಕ್ ಅಂತಾನೆ ಹೇಳ್ಬೇಕಾಗತ್ತೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಇಂತಹ ಬೆಳವಣಿಗೆಗಳ ಮಧ್ಯೆ ಈ ತರ ಆಗತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ನಾಳೆ ಸೇರುವಂತಹ ಬಿಜೆಪಿ ಶಾಸಕ ಯಾರು? ಯಾವ ರೀತಿಯಾಗಿ ಬಿಜೆಪಿಯಿಂದ ಅಷ್ಟು ಮನ ನೊಂದಿದ್ದಾರೆ ಅವರು ಅಂತ? ನವಿತಾ ಜೈನ್, ಆಮ್ ಆದ್ಮಿ ಪಕ್ಷ ಕರ್ನಾಟಕ ಬಿಜೆಪಿಗೆ ಶಾಕಿಂಗ್ ಒಂದು ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬಿಜೆಪಿಯ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಅಧಿಕಾರ ದುರ್ಬಳಕೆ ಮತ್ತು ಕುಟುಂಬ ರಾಜಕಾರಣಕ್ಕೆ ಬೇಸತ್ತು ಬಿಜೆಪಿಯ ಶಾಸಕರೊಬ್ಬರು ಮಧ್ಯಾಹ್ನ 12 ಗಂಟೆಗೆ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತೇಳಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ ಮುಖಾಂತರ ಯಾರು ಆ ಬಿಜೆಪಿಯ ನಾಯಕ ಮತ್ತು ಬಿಜೆಪಿಯ ಶಾಸಕ? ಯಾಕಂತ ಹೇಳಿದ್ರೆ ಅಧಿಕಾರ ಇರ್ತಕ್ಕಂಥ ಪಕ್ಷದಲ್ಲಿ ಏನು ಪಕ್ಷವನ್ನು ತೊರೆದು ಇನ್ನೊಂದು ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಅಂತ ಏನು ನೆಲೆ ಇಲ್ಲದಂತ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ಯಾರು ಅನ್ನೋ ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರಾದರೂ ಹಾಲಿ ಶಾಸಕರು ಅಂದ್ರೆ ವಿಧಾನಸಭಾ ಕ್ಷೇತ್ರಗಳಿಂದ ಆಯ್ಕೆಯಾದಂತವರು ಒಂದು ವೇಳೆ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಪಕ್ಷಾಂತರ ವಿರೋಧಿ ಚಟುವಟಿಕೆಯ ಭಾಗವಾಗಿ ಅವರು ಶಾಸಕ ಸ್ಥಾನದಿಂದ ಉಚ್ಚಾಟನೆ ಕೂಡ ಆಗಲಿದ್ದಾರೆ. ಹಾಗಾಗಿ ಆಮ್ ಆದ್ಮಿ ಪಕ್ಷ ಹೇಳ್ತಿರುವಂತದ್ದು ಎಲ್ಲ ಒಂದ್ ಕಡೆ MLC ಯಾರಾದ್ರೂ ಸೇರ್ತಾರ ಅನ್ನೋ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಲವಾರು MLCಗಳು ಈಗಾಗಲೇ ಬಿಜೆಪಿಯ ಆಡಳಿತದ ವಿರುದ್ಧ ಮತ್ತೆ ಎಲ್ಲ ಒಂದ್ ಕಡೆ ಅಧಿಕಾರ ದುರ್ಬಳಕೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಒಂದಷ್ಟು ಜನ ಧ್ವನಿ ಎತ್ತಿದ್ದಾರೆ.
ವ್ಯಕ್ತಪಡಿಸಿದ್ದಾರೆ, ಮತ್ತೊಂದಷ್ಟು ಜನ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮತ್ತು ಸದ್ಯ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಸಂಪರ್ಕ ಮಾಡಿದ್ರು ಕೂಡ ಯಾರು ಕೂಡ ಸಂಪರ್ಕ ಸಿಗ್ತಿಲ್ಲ. ಬಹುತೇಕ ನಾಯಕರುಗಳು ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿರುವಂಥದ್ದು. ಮತ್ತು ಎಲ್ಲೊಂದು ಕಡೆ ಯಾರು ಬಿಜೆಪಿಯ ಶಾಸಕರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ನಿಗೂಢವಾಗಿ ಇಟ್ಟಿರುವಂಥದ್ದು. ಮತ್ತು ಈ ಸಂಬಂಧಪಟ್ಟ ಎಲ್ಲೂ ಕೂಡ ಗುಟ್ಟನ್ನು ಬಿಟ್ಕೊಡ್ತಿಲ್ಲ. ಆದರೆ ಎಲ್ಲ ಒಂದು ಕಡೆ ಆಮ್ ಆದ್ಮಿ ಪಕ್ಷ ತನ್ನ ಅಧಿಕೃತ ಗ್ರೂಪ್ನಲ್ಲೇ ಈ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿರೋದ್ರಿಂದ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ವೇಳೆ ಬಿಜೆಪಿಯ ಯಾರಾದರೂ ಅದು ಯಾವುದೇ ಶಾಸಕರು ಏನಾದರೂ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆದರೆ ಅದು ಬಿಜೆಪಿಗೆ ರಾಷ್ಟ್ರ ಮಟ್ಟದ ಅತಿದೊಡ್ಡ ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿ ಬಿಜೆಪಿಗೆ ಬೇರೆ ಬೇರೆ ಅತಿದೊಡ್ಡ ಪಕ್ಷಗಳಿಂದ ಸೇರ್ಪಡೆ ಆಗ್ತಿದ್ದಾರೆ. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ಆಮ್ ಆದ್ಮಿ ಪಕ್ಷದ ಪತ್ರಿಕಾ ಪ್ರಕಟಣೆ ನೋಡಿದ್ರೆ ಬಿಜೆಪಿಯ ಶಾಸಕರೇ ಆಮ್ ಆದ್ಮಿ ಪಕ್ಷಕ್ಕೆ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ತನ್ನದೇ ಅಂತ ಏನು ನೆಲೆ ಇಲ್ಲದಂತ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಧೈರ್ಯವನ್ನು ಮೆಚ್ಚಬೇಕು. ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಇದು ಒಂದು ಬೆಳವಣಿಗೆ ಕೂಡ ಪೂರಕ ಆಗುತ್ತೆ ಮತ್ತು ರಾಜ್ಯ ಬಿಜೆಪಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅತಿದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು. ಸದ್ಯ ಇದೀಗ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರು ನಾವು ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಬಹುತೇಕ ನಾಯಕರುಗಳು ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಪತ್ರಿಕಾ ಪ್ರಕಟಣೆ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಈ ಸಂಬಂಧಪಟ್ಟ ಸದ್ಯಕ್ಕೆ ಇದೀಗ ಆಮ್ ಆದ್ಮಿ ಪಕ್ಷದ ನಾಯಕರುಗಳೇ ಸ್ಪಷ್ಟಪಡಿಸಬೇಕಾಗಿದೆ ನವಿತಾ ಜೈನ್. ಆದ್ರೆ ನಾಳೆ ಮಧ್ಯಾಹ್ನ 12 ಗಂಟೆವರೆಗೆ ಇದು ಬಿಜೆಪಿಯವರಿಗೂ ಕೂಡ ಒಂದಷ್ಟು ಟೆನ್ಷನ್ ಆಗಿರುವಂತದ್ದು ಮತ್ತು ಬಿಜೆಪಿ ಸರ್ಕಾರಕ್ಕೂ ಕೂಡ ಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ಟೆನ್ಷನ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ MLA ಒಬ್ಬರು ಸೇರ್ತಾರೆ ಅಂತ ಪತ್ರಿಕಾ ಹೇಳಿಕೆ ಕೊಟ್ಟಿದ್ರಿಂದ ರಾಜಕೀಯ ಚಟುವಟಿಕೆ ಕೂಡ ಗರಿಗೆದರಲಿಕ್ಕೆ ಕಾರಣವಾಗ್ತಿದೆ ನವಿತಾ ಜೈನ್.